कल से मेरे खिलाफ एक स्क्रिप्ट आज मुझे ये कहने में ರಾಘವ್ ಚಡ್ಡಾ ಯಾವ ಪಾರ್ಟಿಯಿಂದ ಬಂದ್ರು, ಎಲ್ಲಿಗೆ ಹೋಗ್ತಿದ್ದಾರೆ ಅನ್ನೋದನ್ನ ಸ್ವಲ್ಪ ಪಕ್ಕಕ್ಕಿಡಿ. ಕಳೆದ ಒಂದಿಷ್ಟು ದಿನಗಳಿಂದ ನೀವು ಮೊಬೈಲ್ನಲ್ಲಿ ಏನೇನು ಸ್ಕ್ರಾಲ್ ಮಾಡಿದ್ದೀರಾ ಅಂತ ಒಮ್ಮೆ ನೆನಪು ಮಾಡ್ಕೊಳ್ಳಿ. ಆ ವಿಮಾನ ನಿಲ್ದಾಣದ ಸಮೋಸದ ಪ್ರಶ್ನೆ ಇರಲಿ, ನಿಮ್ಮ ಫೋನ್ಗೆ ಬರುವ ಇನ್ಕಮಿಂಗ್ ಕರೆಗಳ ಪ್ರಶ್ನೆ ಇರಲಿ, ಅಥವಾ 28 ದಿನಗಳ ಬಿಲ್ ಅಥವಾ ಕನಿಷ್ಠ ಬ್ಯಾಲೆನ್ಸ್ನ ಪ್ರಶ್ನೆ ಇರಲಿ, ನೀವು ಅವರ ಪಾಲಿಟಿಕ್ಸ್ ನೋಡಬೇಡಿ. ಬದಲಾಗಿ ಕಳೆದ ಕೆಲವು ತಿಂಗಳಿಂದ ನಡೆಯುತ್ತಿರೋ ಒಂದು ಪ್ಯಾಟರ್ನ್ ಗಮನಿಸಿ. ನಿಮಗೆ ಬೇಕಿರೋ ವಿಷಯಗಳು, ನೀವು ಕನೆಕ್ಟ್ ಆಗೋ ಟಾಪಿಕ್ಸ್, ಪಕ್ಕ ಟೈಮಿಂಗ್ ಎಲ್ಲವೂ ಕರೆಕ್ಟ್ ಆಗಿದೆ. ಆದ್ರೆ ಅಸಲಿ ಮ್ಯಾಟರ್ ಏನಪ್ಪಾ ಅಂದ್ರೆ, ನಿಮ್ಮ ಸೋಷಿಯಲ್ ಮೀಡಿಯಾ ಸಜೆಷನ್ಗಳಲ್ಲಿ ಪದೇ ಪದೇ ಈ ರಾಘವ್ ಚಡ್ಡಾ ಯಾಕೆ ಬರ್ತಿದ್ರು, ರೆಕಮೆಂಡೇಶನ್ಗಳಲ್ಲಿ ಯಾಕೆ ಕಾಣಿಸ್ತಿದ್ರು, ಇದೆಲ್ಲ ನೋಡಿದ್ರೆ ಒಂದು PR ಏಜೆನ್ಸಿ ಲಾಂಚ್ ಮಾಡಿದ ಹಾಗೆ ಅನಿಸ್ತಿಲ್ವಾ? ಈ ರಾಜಕೀಯ ರ್ಯಾಲಿಗಳನ್ನ ಬಿಟ್ಟು ಬಿಡಿ. ಇಂಡಿಯಾದಲ್ಲಿ ಈಗ ಅಲ್ಗಾರಿದಮ್ ಲಾಂಚ್ಗಳು ನಡೀತಿವೆ. ಇದೇನು ಸುಮ್ಮನೆ ಆಗ್ತಿರೋದಲ್ಲ, ಇದೊಂಥರ ಪ್ರಾಡಕ್ಟ್ ಲಾಂಚ್ ಸ್ಟ್ರಾಟಜಿ ಇದ್ದ ಹಾಗೆ. ಅಂದ್ರೆ ಜನರಿಗೆ ಎಲ್ಲಿ ನೋವಾಗ್ತಿದೆ ಅಂತ ಗುರುತಿಸಿ ಅದನ್ನ ಎಮೋಷನಲ್ ಆಗಿ ಪ್ಯಾಕೇಜ್ ಮಾಡಿ ಅಲ್ಗಾರಿದಮ್ಗಳು ಅದನ್ನ ಎಲ್ಲರಿಗೂ ತಲುಪಿಸೋ ಹಾಗೆ ಪ್ಲಾನ್ ಮಾಡೋದು. ಜನರನ್ನ ತಲುಪಬೇಕು, ಆ ವಿಷಯಗಳು ಜನರ ನೆನಪಲ್ಲಿ ಉಳಿಯಬೇಕು ಅನ್ನೋದನ್ನ ಈಗ ಪಕ್ಕ ಇಂಜಿನಿಯರಿಂಗ್ ಮಾಡಿದ ಹಾಗೆ ಡಿಸೈನ್ ಮಾಡ್ತಿದ್ದಾರೆ. ಒಬ್ಬ ಲೀಡರ್ ಕಷ್ಟಪಟ್ಟು ನೆಲಮಟ್ಟದಿಂದ ಬೆಳೆದು ಬರೋ ಕಾಲ ಈಗ ಮುಗಿಯಿತು. ಈಗಿನ ಲೀಡರ್ಗಳನ್ನ ಯಾವುದೋ ಸ್ಟಾರ್ಟ್ಅಪ್ ಆಪ್ ಲಾಂಚ್ ಮಾಡಿದ ಹಾಗೆ ಅಲ್ಗಾರಿದಮ್ ಮೂಲಕ ಲಾಂಚ್ ಮಾಡ್ತಿದ್ದಾರೆ. ಅದಕ್ಕೆ ನೀವು ಫ್ಯೂಚರ್ ಏನಾಗುತ್ತೆ ಅಂತ ತಿಳ್ಕೊಬೇಕಾದ್ರೆ ಇನ್ನು ಮುಂದೆ ಯಾರ ಭಾಷಣನೂ ಕೇಳಬೇಡಿ, ಡಿಬೇಟ್ಗಳನ್ನ ನೋಡಬೇಡಿ. ಅಲ್ಗಾರಿದಮ್ ಯಾರನ್ನ ಲಾಂಚ್ ಮಾಡ್ತಿದೆ ಅಂತ ನೋಡಿ ಸಾಕು. ಅಲ್ಗಾರಿದಮ್ ಯಾವ ಪ್ರಾಡಕ್ಟ್ ಅನ್ನ ಪದೇ ಪದೇ ನಿಮ್ಮ ಕಣ್ಣ ಮುಂದೆ ತಂದು ಹಾಕ್ತಿದೆಯೋ ಫ್ಯೂಚರ್ ನಲ್ಲಿ ಅದೇ ಲಾಂಚ್ ಆಗುತ್ತೆ. ಫ್ಯೂಚರ್ ನಲ್ಲಿ ಅವರೇ ನಾಯಕರಾಗಿ ಬೆಳೀತಾರೆ ಅಂತ ಫಿಕ್ಸ್ ಆಗಿಬಿಡಿ.